ನೋಡಿ, ಎಲ್ರಿಗೂ ಗೊತ್ತಿದೆ ಅದು 2013ರಲ್ಲಿ ನೀವು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾಗ ತಮ್ಮ ಹಿರಿಯರ ವಿರೋಧದ ನಡುವೆ ಕೂಡ ನೀವು ನರೇಂದ್ರ ಮೋದಿ ಅವರ ಹೆಸರನ್ನ ಡಿಕ್ಲೇರ್ ಮಾಡ್ತೀರಾ, ಮೋದಿಯವರು ಭಾರತದ ಪ್ರಧಾನಿ ಹುದ್ದೆಗೆ ಅಭ್ಯರ್ಥಿ ಅಂತ ಹೇಳ್ತೀರಾ. ಇದನ್ನ ನೀವೇ ಮಾಡಿದ್ದು. ನೋಡಿ, ನಾನು ಏನೂ ಮಾಡೇ ಇಲ್ಲ. ನಾನು ಅಧ್ಯಕ್ಷನಾಗಿದ್ದೆ. ನನಗನ್ನಿಸ್ತು ನನಗನ್ನಿಸ್ತು ನೋಡಿ, ಸಾರ್ವಜನಿಕವಾಗಿ ಯಾರಾದ್ರೂ ಹೆಸರು ಕೊಟ್ರೆ ಆಗ್ಲೂ ಕೂಡ ಅದು ಹೆಚ್ಚೇನೂ ಅಲ್ಲ, ಆದರೆ ಚರ್ಚೆಯಲ್ಲಿ ಬರ್ತಾ ಇತ್ತು. ನಾವು 1, 2, 3, 4 ಜನ ಇರ್ತಿದ್ವಿ. ನನಗನ್ಸಿದ್ದು ಮೋದಿಯವರಲ್ಲಿ ಆ ಸಾಮರ್ಥ್ಯ ಇದೆ ಅಂತ. ಯಾಕಂದ್ರೆ ಗುಜರಾತಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಸರ್ಕಾರ ನಡೆಸಿದ್ದು ಚೆನ್ನಾಗಿತ್ತು. 3 ಸಲ ಅವ್ರ ಸರ್ಕಾರನೇ ಇತ್ತು. ನನಗನ್ಸಿದ್ದು ಈ ದೇಶಕ್ಕೆ ಯಾರಾದ್ರೂ ಒಳ್ಳೆ ನಾಯಕ ಅಂತಂದ್ರೆ ಅದು ಮೋದಿಯವರೇ ಆಗಿರ್ತಾರೆ ಅಂತ. ಅದಕ್ಕೆ ನಾನು ಅವ್ರ ಹೆಸರನ್ನ ಮಾತ್ರ ಘೋಷಣೆ ಮಾಡಿದೆ.